Welcome back to my YouTube channel Bhavya Lifestyle. So guys, hope you are doing good. So today I'm going to make some videos like simple vlog and morning ನಾನು ಇವತ್ತು ಭಗವದ್ಗೀತೆ ಓದೋಣ ಅಂತ ಬುಕ್ಸ್ ತೊಗೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು ಕಾಲೇಜ್ ಕಂಪ್ಲೀಟ್ ಆಗಿ ಮನೇಲೇ ಕೂತ್ಕೊಂಡು ಬೋರ್ ಹೊಡಿತಾ ಇತ್ತು, ಅದರಿಂದ ಭಗವದ್ಗೀತೆ ಬುಕ್ ಓದೋಣ ಅಂತ ಆ್ಯಕ್ಚುಲಿ ಇವತ್ತು ಓದೋಣ ಅಂತ ಬುಕ್ ತೊಗೊಂಡಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು. ಸೊ ಟಿಫನ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಬುಕ್ನ ಓದಬೇಕು ಇನ್ಮೇಲೆ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ. ಸೊ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಹೇರ್ ಕಟ್ ಮಾಡಿರೋ ಫುಲ್ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಈ ಕ್ಲಿಪ್ಪಿಂಗ್ಸ್ನ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡ್ಕೊಳ್ಬೇಕಾದ್ರೇ ನಾನು ಮಾತಾಡಿದ್ದೀನಿ. ಸೊ ಅದು ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾ ಇತ್ತು, ಏನೂ ಕೇಳಿಸ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ವಾಯ್ಸ್ನ ರಿಮೂವ್ ಮಾಡಿಬಿಟ್ಟು ಮತ್ತೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಹೇರ್ ಕಟ್ ವಿಡಿಯೋ ಆಗಿರುತ್ತೆ. ಸೊ ಜಸ್ಟ್ ಫ್ರಂಟ್ ಕಟ್ ಮಾಡಿಬಿಟ್ಟು ಆಮೇಲೆ ಹಿಂದೆ ಸ್ವಲ್ಪ ಶಾರ್ಟಾಗಿ ಸ್ವಲ್ಪ ಒಂದೇ ಒಂದು ಇಂಚಷ್ಟು ಕಟ್ ಮಾಡಿಸಿದ್ದೆ. ಬಿಕಾಸ್ ನನಗೆ ಲಾಂಗ್ ಹೇರ್ಸ್ ಅಂದರೆ ತುಂಬಾ ಇಷ್ಟ. ಸೊ ನನ್ನ ಫ್ರೆಂಡು ಹೇರ್ ಕಟ್ ಮಾಡಿಸ್ತಿದ್ಲಲ್ಲ, ಸೊ ನಾನು ಹಾಗೇ ನನಗೂ ಇಷ್ಟ ಆಯಿತು, ಒಂದು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ದೆ ಅಷ್ಟೇ. ನನಗೆ ಬೇಗನೆ ಹೇರ್ ಗ್ರೋತ್ ಆಗುತ್ತೆ, ಆದರೆ ಆ ಧೈರ್ಯದ ಮೇಲೆ ನಾನು ಮತ್ತೆ ಇದು ಹೇರ್ ಕಟ್ ಮಾಡಿಸ್ದೆ. ಇಷ್ಟೊಂದು ಹೇರ್ ಕಟ್ ನಾನು ಯಾವತ್ತೂ ಕೂಡ ಮಾಡಿಸಿರಲಿಲ್ಲ, ಬಿಕಾಸ್ ನನಗೆ ಲಾಂಗ್ ಹೇರ್ಸ್ ಅಂದರೆ ಅಷ್ಟು ಇಷ್ಟ. ಸೊ ಮತ್ತೆ ಬೆಳೆಯುತ್ತಲ್ಲ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡಿದೆ. ಇದು ನನ್ನ ಹೇರ್ ಕಟ್ ವಿಡಿಯೋ ಆಗಿರುತ್ತೆ. ಇವತ್ತು ಜೀರಾ ವಾಟರ್ ಮಾಡ್ಕೊಂಡಿದ್ದೀನಿ. ಸೊ ಜೀರಾ ವಾಟರ್ನ ಮಾರ್ನಿಂಗ್ ಬೆಳಗ್ಗೆ ಹೊತ್ತು ನಾನು ಕುಡಿತಾ ಇದ್ದೆ, ಬಟ್ ಸ್ವಲ್ಪ ದಿನ ಕುಡಿತಾ ಇರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಜೀರಾ ವಾಟರ್ ಕುಡಿಯೋದ್ರಿಂದ. ಇದನ್ನು ಕುಡಿಯೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಅಂದರೆ, ಸೊ ಹೊಟ್ಟೆ ಬೊಜ್ಜನ್ನ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು PCOD PCOS ಈ ಥರ ಇದ್ದವ್ರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ, ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಜೀರಾ ವಾಟರ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ಇವತ್ತು ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತು. ಸೊ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಎಗ್ ಬುರ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನ್ ವೆಜ್ ತಿಂದು ತುಂಬ ದಿನ ಆಯಿತು, ಸೊ ಅದಿಷ್ಟ ಆಗಲ್ಲ, ಅದಕ್ಕೋಸ್ಕರ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತೊಂದು ಆಫೀಸಿಗೆ ಹೋಗಬೇಕಾಗಿತ್ತು. ಬಿಕಾಸ್ ಏನಂತ ಅಂದರೆ ಅಲ್ಲಿ ಜಾಬ್ ಸರ್ಚ್ ಮಾಡ್ತಾ ಇರೋರು, ಇಲ್ಲಾಂದರೆ ಎಜುಕೇಷನ್ ಕಂಪ್ಲೀಟ್ ಮಾಡಿ ಮನೇಲಿರೋರೇ ಆಗಿರ್ಬೋದು, ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ, ಬಿಕಾಸ್ ಎಲ್ಲೂ ಏನು ವೇಕೆನ್ಸೀಸ್ ಎಲ್ಲೂ ಜಾಬ್ ಆಗ್ತಾಯಿಲ್ಲ ಅಂತ ಅಂದರೆ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ 1 ಮಂತ್ ಟ್ರೈನಿಂಗ್ ಇರುತ್ತಂತೆ. ಸೊ 1 ಮಂತ್ ಟ್ರೈನಿಂಗ್ ತೊಗೊಂಡಾದಮೇಲೆ ಅಲ್ಲೇ ಪ್ಲೇಸ್ಮೆಂಟ್ ಕೂಡ ಮಾಡಿಕೊಡ್ತಾರೆ. ಮತ್ತು ನಮಗೆ ಆ ಜಾಬ್ ಇಷ್ಟ ಆಗಿಲ್ಲ ಅಂತ 1-2 ಇಯರ್ಸ್ 3 ಇಯರ್ಸ್ ಮಾಡಿಬಿಟ್ಟಾದ್ಮೇಲೂ ಕೂಡ ಅವರು ಮತ್ತೆ ಬೇರೆ ಕಂಪನಿಗೋಸ್ಕರ ವೇಕೆನ್ಸೀಸು ಮತ್ತು ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಇದು ಒಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಜಸ್ಟ್ ಇನ್ಫಾರ್ಮೇಷನ್ ನೋಡೋಣ ಅಂತೇಳಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಅಲ್ಲಿ ಟ್ರೈನಿಂಗ್ ತೊಗೊಂಡು ಪ್ಲೇಸ್ಮೆಂಟ್ ಆಗಿರೋರು ಅವ್ರದ್ದು ನೇಮು, ಸ್ಯಾಲ್ರಿ, ಕಂಪನಿಯ ID ಕಾರ್ಡ್ ನಂಬರ್ ಎಲ್ಲ ಹಾಕಿದ್ದಾರೆ. ಸೊ ಹಣ್ಣು ಇವತ್ತು ನಮ್ಮನೆ ಸ್ಪೆಷಲ್ ಬಂದು ಹಲಸಿನ ಹಣ್ಣು. ಸೊ ನಮ್ಮ ತೋಟದಲ್ಲೇ ಬೆಳೆದಿರೋದು, ತುಂಬಾ ಹಣ್ಣಾಗಿ ತುಂಬಾ ಸ್ವೀಟಾಗೂ ಇರುತ್ತೆ. ಸೊ ನಾನು ಕುಯ್ ಕೊಡ್ತಾ ಇದ್ದೀನಿ. ಇರಪ್ಪ ಒಂದ್ಸಲ ಉಂಟಾಯ್ತಾ? ತಿಂದ ನಿಧಾನ ತಿಂದು ಚೆನ್ನಾಗಿತ್ತ? ಸುಳ್ದು ಯಾಕಮ್ಮ ಯಶು ಯಶು ಏನದು ಹಲಸಿನ ತೊಳೆ. ಏನು ಚಿನಿಮ ಅದು? ಹಣ್ಣು.
ನಾನು ಆವಾಗಲೇ ಹೇಳಿರೋ ರೀತಿ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಇದು, ಪ್ಲೇಸ್ಮೆಂಟ್ ಎಲ್ಲ ಕೂಡ ಮಾಡಿಕೊಡ್ತಾರೆ ಅವರು, ಲೈಫ್ ಟೈಮ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಂಗಳೂರು ಸರೌಂಡಿಂಗಲ್ಲಿರೋ ಅಂಥವ್ರು, ಬೆಂಗಳೂರು ರೂರಲ್ ಸೈಡು ಇಲ್ಲ ಬೆಂಗಳೂರು ಸರೌಂಡಿಂಗಲ್ಲಿರೋರು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಆ ವಿಡಿಯೋದು ಎಲ್ಲನೂ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯಿನ್ ಆಗಿ. 1 ಮಂತು ಟ್ರೈನಿಂಗ್ ಇರುತ್ತೆ. ಸೊ 1 ಮಂತ್ ಕಂಪ್ಲೀಟ್ ಆದಮೇಲೆ ಅವರೇ ಕೂಡ ನಿಮಗೆ ಅಲ್ಲೇ ಪ್ಲೇಸ್ಮೆಂಟ್ ಕೂಡ ಮಾಡಿಕೊಡ್ತಾರೆ. ಸ್ಯಾಲ್ರಿ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಡೆಫಿನೆಟಾಗಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ನೋಡಾದಮೇಲೆ ನನಗೂ ಎಲ್ಲೋ ಒಂದು ಕಡೆ ಇದು ಓಕೆ ಮಾಡ್ಬೋದು ಅಂತ ನನಗೂ ಅನಿಸ್ತು. ಸೊ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಮನೇಲಿ ಇರ್ತೀರಾ, ಸೊ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಎಷ್ಟೊಂದು ಜನ ಜಾಯಿನ್ ಆಗಿದ್ದಾರೆ. ಸೊ ನಿಮಗೂ ಆ ಥರ ಎಲ್ಲ ಏನೋ ಆಪರ್ಚುನಿಟಿ ಬೇಕು ಅಂದರೆ ಹೋಗಿ ಜಾಯಿನ್ ಆಗ್ಬೋದು. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಇನ್ಫಾರ್ಮೇಷನ್ ನಾನು ಮತ್ತೆ ಬೇರೆ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟು ವ್ಲಾಗಲ್ಲಿ ಏನು ಮಾಡಬೇಕು ಅನ್ನೋದು ಬೇಕಾ ಕಮೆಂಟ್ ಮಾಡಿ. ನನಗೆ ಏನು ಕಂಟೆಂಟ್ ಅಂತ ಏನು ಸಿಗ್ತಾ ಇಲ್ಲ. ಸೊ ಏನು ಸಿಗ್ತಾ ಇಲ್ಲ. ಜಸ್ಟ್ ಏನಾದರೂ ಬೇರೆ ಯಾವುದಾದ್ರೂ ಸಜೆಸ್ಟ್ ಮಾಡಿ, ಯಾವ ವಿಡಿಯೋ ಯಾವ ಥರ ಮಾಡಬೇಕು ಅನ್ನೋದು. ನನಗೂ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನನಗೂ ವ್ಲಾಗ್ ಮಾಡೋದು ಅದೆಲ್ಲ ನನಗೂ ಇಂಟ್ರೆಸ್ಟ್ ಇದೆ. ಬಟ್ ನನಗೆ ಅದೆಲ್ಲ ಎಡಿಟಿಂಗು ಅದೆಲ್ಲ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಸೊ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ನಾನು ಮಾಡ್ತೀನಿ. ಸೊ ಈ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.